ಮಾರ್ಚ್ 8ರ ಆ ಒಂದು ರಾತ್ರಿಯನ್ನು ನಾವು ಮರೆಯಲು ಸಾಧ್ಯವೇ? ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ನಮ್ಮ ಟೀಂ ಇಂಡಿಯಾ 2026ರ ಟಿ20 ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾಯಿತು. ಚಾಂಪಿಯನ್ ಪಟ್ಟಕ್ಕೇರಿದ ನಂತರ ಟೀಂ ಇಂಡಿಯಾದ ಮುಂದಿನ ಹಾದಿ ಹೇಗಿದೆ? ಮುಂದಿನ 9 ತಿಂಗಳು ಭಾರತದ ಆಟಗಾರರು ಯಾವೆಲ್ಲ ದೇಶಗಳ ವಿರುದ್ಧ ಸೆಣಸಾಡಲಿದ್ದಾರೆ? ಫುಲ್ ಡೀಟೇಲ್ಸ್ ವಿಡಿಯೋದಲ್ಲಿದೆ, ದಯವಿಟ್ಟು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಟಿ20 ವಿಶ್ವಕಪ್ ಮುಗಿದ ತಕ್ಷಣ ಆಟಗಾರರಿಗೆ ವಿಶ್ರಾಂತಿ ಸಿಗುತ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಇದೇ ಮಾರ್ಚ್ 28ರಿಂದ ಮೇ 31ರವರೆಗೂ IPL ಶುರುವಾಗಲಿದ್ದು, ನಮ್ಮ ನೆಚ್ಚಿನ ಆಟಗಾರರು ಫ್ರಾಂಚೈಸಿಗಳ ಪರವಾಗಿ ಅಬ್ಬರಿಸಲಿದ್ದಾರೆ. IPLನ ನಂತರವೇ ಅಂತಾರಾಷ್ಟ್ರೀಯ ಸರಣಿಗಳು ಶುರುವಾಗುವುದು. ಜೂನ್ ತಿಂಗಳಲ್ಲಿ ಅಫ್ಘಾನಿಸ್ತಾನ ತಂಡ ಭಾರತಕ್ಕೆ ಬರಲಿದೆ. 1 ಟೆಸ್ಟ್ 3 ಏಕದಿನ ಪಂದ್ಯಗಳನ್ನು ಭಾರತ ಅಫ್ಘಾನಿಸ್ತಾನ ವಿರುದ್ಧ ಆಡಲಿದೆ. ಅದಾದ ಬಳಿಕ ಅಸಲಿ ಮಜಾ ಇರೋದು ಜುಲೈನಲ್ಲಿ ಭಾರತ ತಂಡ ಇಂಗ್ಲೆಂಡ್ ಪ್ರವಾಸ ತೆರಳಲಿದೆ. ಜುಲೈ 1ರಿಂದ ಜುಲೈ 19ರವರೆಗೆ 5 ಟಿ20 ಹಾಗೂ 3 ಏಕದಿನ ಪಂದ್ಯಗಳು ನಡೆಯಲಿವೆ. ಲಾರ್ಡ್ಸ್ ಮೈದಾನದಲ್ಲಿ ನಡೆಯುವ ಕೊನೆಯ ಪಂದ್ಯ ಭಾರತಕ್ಕೆ ಪ್ರತಿಷ್ಠೆಯ ಕಣವಾಗಲಿದೆ. ಈ ವರ್ಷದ ವಿಶೇಷವೆಂದರೆ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಭಾರತ ಅಲ್ಲಿ ಬಂಗಾರದ ಪದಕಕ್ಕಾಗಿ ಹೋರಾಡುತ್ತದೆ. ಇದಾದ ತಕ್ಷಣ ವೆಸ್ಟ್ ಇಂಡೀಸ್ ತಂಡ ಭಾರತಕ್ಕೆ ಭೇಟಿ ನೀಡಲಿದೆ. ಮನೆಯಂಗಳದಲ್ಲಿ ನಮ್ಮ ಹುಡುಗರ ಪರಾಕ್ರಮ ಹೇಗಿರುತ್ತದೆ ಎಂದು ನಾವು ನೋಡುತ್ತೇವೆ. ಫ್ರೆಂಡ್ಸ್, ವಿಶ್ವಕಪ್ ಗೆದ್ದ ಖುಷಿ ಒಂದೆಡೆಯಾದರೆ ಮುಂಬರುವ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನ ಕಾಯ್ದುಕೊಳ್ಳುವ ಸವಾಲು ಇನ್ನೊಂದೆಡೆ ಇದೆ. ನಿಮ್ಮ ಪ್ರಕಾರ ಮುಂಬರುವ ಸರಣಿಗಳಲ್ಲಿ ಅತಿ ಹೆಚ್ಚು ರನ್ ಯಾರು ಗಳಿಸುತ್ತಾರೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕೊನೆಯಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.